ಇಲ್ಲಿವರೆಗೂ ಹತ್ತಿ ಮಾಡಿಕೊಂಡು ಬಂದೀವಿ. ನಮ್ಮ ಒಂದು ವ್ಯವಸ್ಥೆ ಪ್ರಕಾರ ಈಗ ಒಂದು 20 ವರ್ಷದಿಂದ ನಾವು ಒಕ್ಕಲ್ತನ ಮಾಡ್ಕೊಂತ ಬಂದಿದ್ದೀವಿ. ಆದ್ರೂ ಯಾವುದೇ ಒಂದು ತಳಿ ಈ ರೀತಿ ಬಂದಿರಲ್ಲ ಅನ್ನೋದು ನಮ್ಮ ಒಂದು ಅನಿಸಿಕೆ. ಈ ಒಂದು ತಳಿಯ ವಿಚಾರ ತಿಳ್ಕೊಬೇಕಾದ್ರೆ ಸಾರ್ ನಮಗೆ ತಿಳಿಸ್ಕೊಡ್ಬೇಕು. ಮುಂದಿನ ತರವೇ ನಾವು ಇದನ್ನೇ ಮಾಡ್ಬೇಕನ್ನೋ ವಿಚಾರದಾಗ ಹೊಂಟಿವಿ. ಆಮೇಲೆ ಏನದ ಇದು ಸಿಂಧೂರ್ ಸೀಡ್ಸ್ ಅಂತೇಳಿ ಈ ಒಂದು ವಿಚಾರದಾಗ ಸೀಡ್ಸ್ 333 ಹಾಗೂ 666 ಇದೆ. ಇದರಲ್ಲಿ ನಮಗ ಇವರು ವ್ಯಕ್ತಪಡಿಸಿದ್ದು ಸಿಂಧೂರ್ 3 ಅಂತೇಳಿ 333 ಅಂತೇಳಿ. ಇದರಲ್ಲಿ ಉತ್ತಮ ಇಳುವರಿ ಪಡೆಯಲು ನಾವು ಅನುಕೂಲಕರವಾದ ಒಂದು ತಳಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಸರ್ ಇದೇ ಊರು ಇದೇ ಡಿಸ್ಟಿಕ್ ಸುಂಕೇಶ್ವರ ದೇವದುರ್ಗ ತಾಲೂಕು ಜಿಲ್ಲಾ ಬಂದು ರಾಯಚೂರು. ನಿಮ್ಮ ಹೆಸರು? ಉದಯ್ ಕುಮಾರ್ ಅಂತೇಳಿ ಸುಂಕೇಶ್ವರ ಗ್ರಾಮದವರು. ಸರ್ ಈ ಬೀಜ ಎಲ್ಲ ರೈತರಿಗೆ ನೀವೇನು ಹೇಳ್ತೀರಿ? ಇದನ್ನ ಮುಂದಿನ ತರವ ಎಲ್ಲ ರೈತರು ಈ ಒಂದು ಬೀಜನ ಆಶ್ರಯಿಸಿ ಇದರ ಒಂದು ಪ್ರತಿಫಲನ ಪಡ್ಕೋಬೇಕಂತ ತಮ್ಮೆಲ್ಲರ ರೈತರಲ್ಲಿ ನನ್ನ ಒಂದು ಆಶೆ. ಸರ್ ಕಾಯಿ ಡ್ರಾಪಿಂಗ್ ಏನಾದ ಫಲ ಕರೆಕ್ಟ್ ಆದ? ಈ ಕಡೆ ಮುಂದೆ ಬಂದು ನೋಡಿ. ಈ ಒಂದು ಈ ಕಡೆ ಬರ್ರಿ ಸರ್. ಈ ಕಡೆ ನಮ್ಮ ತಿಳಿದ ಮಟ್ಟಿಗೆ ಹೇಳ್ಬೇಕಂದ್ರ ಈ ಒಂದು ಕ್ಲೈಮೇಟ್ಗೆ ಈ ರೀತಿ ಬಂದದ್ದು ನಮ್ಮ ಪೊಸಿಷನ್ನಲ್ಲಿ ಅಲ್ಲಲ್ಲಿ ನಾನು ನೋಡ್ಕೊಂತ ಬರಕೈತೀನಿ. ನಾನು 20 ವರ್ಷದಿಂದ ಒಕ್ಕಲ್ತನ ಮಾಡ್ಕೊಂತ ಬಂದೀನಿ. ಈ ಒಂದು ತಳಿ ಈ ಒಂದು ಬೀಜದ ವೈಖರಿ ಏನು ನನ್ಗೆ ಗೊತ್ತಾಗಲ್ದು. ಅಲ್ಲಲ್ಲಿ ಏನಾಕೈತದ ಇಷ್ಟಕ್ಕೆ ನಿಂತು ಬಿಡವ. ಬೇರೆ ಎಲ್ಲ ತಳಿಗಳು ಹಾಕ್ಯಾರವ್ರು, ಅವೆಲ್ಲ ಇಷ್ಟಕ್ಕೆ ಡ್ರಾಪ್ ಆಗ್ಯಾವ. ಈ ಒಂದು ತಳಿನ ಈ ಒಂದು ಕ್ಲೈಮೇಟ್ಗೆ ಇಷ್ಟು ರೀತಿ ಬಂದದಂದಾಗ ತುಂಬಾ ಗ್ರೇಟ್ ಅಂತ ನನ್ಗೆ ಅನ್ಸಕೈತಿ. ಏನ್ರಿ ಈ ಒಂದು ತಳಿನ ನಾವು ಉಪಯುಕ್ತವಾಗಿ ಬಳಸ್ಕೊಳ್ಬೇಕಂತ ನನ್ನ ಒಂದು ಆಸೆ. ರೈತರೆಲ್ಲರಿಗೆ ಏನ್ರಿ ನಾನು ಹೇಳ ಬಯಸೋದು ಈ ಒಂದು 333 ಯಾವುದು ಸಿಂಧೂರಿ 333 ಈ ಒಂದು ತಳಿಯನ್ನ ಮುಂದಿನ ತರವೇ ಅನುಸರಿಸಿಕೊಂಡು ಎಲ್ಲ ರೈತರುಗಳು ಈ ಒಂದು ಇದರ ಒಂದು ಉಪಯೋಗವನ್ನು ಸದುಪಯೋಗ ಪಡಿಸಬೇಕೆಂದು ನನ್ನ ವಿನಂತಿ. ಓಕೆ ಸರ್, ಥ್ಯಾಂಕ್ ಯು ಸರ್.